ಅಪ್ಪ ಬೆಂಗಳೂರಿಗೆ ಬಂದಿದ್ರೆ ಇಷ್ಟ ಆಗೋದಾ? ಇವತ್ತಿನ ಇಂಟರ್ನ್ಶಿಪ್ ಹುಡ್ಕಕ್ ಬಂದಿದ್ದೀನಿ. ನಾನು ಏನಕ್ಕೆ ಗೊತ್ತಾ ಬೆಂಗಳೂರಿಗೆ ಬಂದಿದ್ದು, ನಮ್ಮ ಹುಡುಗನ್ ಮೀಟ್ ಮಾಡಕ್ಕೆ. ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೇನೆ. ಏನಿಲ್ಲ. ಹಲೋ, ಐ ಲವ್ ಯು. ಹಲೋ ಎವ್ರಿವನ್. ಕರುನಾಡು ಅಲ್ಲ, ಕನೆಕ್ಟ್ ವಿತ್ ಕರುನಾಡು. ನಮಸ್ಕಾರ ಎಲ್ರಿಗೂ. ಬರ್ರಿ. ನಾವು ನಿಮ್ಮ ಪ್ರೀತಿಯ ಕನೆಕ್ಟ್ ವಿತ್ ಕರುನಾಡು. ಏನ್ ಹೆಸರು ನಿಮ್ದು? ಪ್ರಿಯಾ. ಪ್ರಿಯಾ. ಯಾವ ಕಾಲೇಜು? ನಾವು ಬೆಂಗಳೂರಲ್ಲ, ಬೆಂಗಳೂರಲ್ವಾ? ಓಕೆ ಓಕೆ. ಎಲ್ಲಿ ಅವರು? ಚಿಕ್ಕಮಂಗ್ಳೂರು. ಅಲ್ಲಿ ಏನ್ ಓದ್ತಿದ್ದೀರಾ? ಅಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಇಂಟರ್ನ್ಶಿಪ್ ಬಂದಿರೋದು. ಇಂಟರ್ನ್ಶಿಪ್. ಅವರು ಬೆಂಗಳೂರಿಗೆ ಇಂಟರ್ನ್ಶಿಪ್ಗೆ ಬಂದಿದ್ದಾರೆ. ಸೊ ನಿಮ್ಗೆ ಒಂದು ಕ್ವಶನ್ ಕೇಳ್ತೇನೆ. ಒಂದು ಗಂಡ ಹೆಂಡತಿ ಇರ್ತಾರೆ. ಗಂಡಂಗೆ ಹೆಂಡತಿ ಕೇಳ್ತಾಳೆ, ಸಾರಿ ನಂಗೆ ಸತ್ತೋದ್ರೆ ಏನ್ ಮಾಡ್ತೀರಾ ಅಂತ. ಗಂಡ ಹೇಳ್ತಾರೆ ನಾನು ಸತ್ತು ಹೋಗ್ತೀನಿ ಕಡೆ ಅಂತ ಅಂತಾರೆ. ಅದಕ್ಕೆ ಹೆಂಡತಿ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ಗಂಡ ಏನ್ ಆನ್ಸರ್ ಹೇಳ್ಬೋದು? ಫನ್ನಿ ಆಗಿ ಥಿಂಕ್ ಮಾಡಿ. ಗಂಡ ಏನ್ ಆನ್ಸರ್ ಹೇಳಿರ್ಬೋದು? ಗಂಡನೂ ಸತ್ತೋಗ್ತೀನಿ ಅಂತ ಹೇಳ್ತಾರೆ. ಹೌದು, ಗಂಡನೂ ಸತ್ತೋಗ್ತೀನಿ ಅಂತ. ಅದಕ್ಕೆ ಹೆಂಡತಿ ಯಾಕೆ ಇರಿ ಅಂತ ಕೇಳ್ತಾರೆ. ಅದಕ್ಕೆ ಗಂಡ ಏನ್ ಆನ್ಸರ್ ಕೊಟ್ಟಿರ್ಬೋದು? ಸ್ವಲ್ಪ ಫನ್ನಿ ಆಗಿ. ಫನ್ನಿ ಅಂದ್ರೆ ಸಿಲ್ಲಿ ತರನಾ? ಹೌದು, ಅವನು ಆನ್ಸರ್ನ ಸ್ವಲ್ಪ ಕಾಮಿಡಿ ತರ ಹೇಳಿರ್ತಾನೆ. ಏನ್ ಹೇಳಿರ್ಬೋದು ಗಂಡ? ನೀನಿಲ್ಲ ಬದುಕಕ್ಕಾಗಲ್ಲ ಅಂತ. ನೀನಿಲ್ದೆ ಬದುಕಕ್ಕಾಗಲ್ಲ. ಹೌದಾ? ಓಕೆ. ಸೊ ಅದೆಲ್ಲ ರಾಂಗ್ ಆನ್ಸರ್. ಆಕ್ಚುಲಿ ಆನ್ಸರ್ ಗೊತ್ತಾಗ್ಬೇಕು ಅಂತಂದ್ರೆ ನಮ್ ಯೂಟ್ಯೂಬ್ ಚಾನಲ್ ನೋಡಿ. ಬಟ್ ನೀವು ಸೋತಿರೋದಕ್ಕೆ ಒಂದು ಚಾಲೆಂಜ್ ಇದೆ. ಏನಪ್ಪ ಚಾಲೆಂಜ್ ಅಂದ್ರೆ ಟ್ರೂತ್ ಆರ್ ಡೇರ್ ಗೇಮ್ ಆಡ್ಬೇಕು. ಓಕೆನಾ? ಯಾವ್ದು ಪಿಕ್ ಮಾಡ್ತೀರಾ? ಡೇರ್ ಪಿಕ್ ಮಾಡ್ತೀರಾ? ಅಪ್ಪ ಬೆಂಗಳೂರಿಗೆ ಬಂದಿದ್ರೆ ಇಷ್ಟ ಆಗೋದಾ? ಇವತ್ತಿನ ಇಂಟರ್ನ್ಶಿಪ್ ಹುಡ್ಕಕ್ ಬಂದಿದ್ದೀನಿ. ಅಪ್ಪ ನಾನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೆ, ಬೆಂಗಳೂರಿಗೆ ಬಂದಿದ್ದೆ ನಾನು ಒಂದ್ ಹುಡ್ಗನ್ ಮೀಟ್ ಮಾಡಕ್ಕೆ. ಪಾಪ ಆದ್ರೆ ಅವನು ನನ್ ಬಿಡ್ತಾನೆ ಇಲ್ಲ, ಹೋಗ್ಬೇಡ ಅಂತಿದ್ದಾನೆ ಅಂತ ಹೇಳ್ಬಿಡಿ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಬೈತಾರೆ. ನೋಡೋಣ, ಡೇರ್ ಆಮೇಲೆ ಹೇಳ್ಕೊಳ್ಳಿ. ಇಲ್ಲ, ಭಯ ಆಗುತ್ತೆ. ಇಲ್ಲಾಂದ್ರೆ ಯಾವ್ದಾರ ಹುಡುಗನ ಫೋನ್ ಬರ್ತಾ ಇಲ್ಲ. ಅದಾಗತ್ತಾ? ಆಪ್ಷನ್ 2 ಯಾವ್ದು ಪಿಕ್ ಮಾಡ್ತೀರಾ? ಆಪ್ಷನ್ 1 ಅಪ್ಪ ಕಾಲ್ ಮಾಡೋದು. ಆಪ್ಷನ್ 2 ಯಾವ್ದಾದ್ರು ಅಮ್ಮಂಗಾದ್ರೂ ಕಾಲ್ ಮಾಡಿ. ನಿಮ್ ಯಾರಾದ್ರೂ ನಿಮ್ ಕ್ಲೋಸ್ ರಿಲೇಟಿವ್ ಇದ್ರೆ ಅದ್ರ ಕಾಲ್ ಮಾಡ್ಬಿಟ್ಟು ಫ್ರೆಂಡಿಗೆ ಹೇಳ್ಬೋದಾ? ಫ್ರೆಂಡಿಗೆ ಮನೇಲಿ ಹೇಳ್ಬೇಕು ಅನ್ಕೊಂಡಿದೀನಿ. ನಾನು ವಾಪಸ್ ಹೋಗಲ್ಲ, ಏನ್ ಹೇಳಿ ಅಂತ. ಅವನಿಗೋಸ್ಕರನೇ ಬಂದಿರೋದು. ಬೈದ್ರೆ ಏನಿಲ್ಲ, ಆಮೇಲೆ ಹೇಳ್ಕೊಳ್ಳಿ. ಹಾಕ್ಬೇಕಾ? ನಾವ್ ಕೇಳಿಸ್ಕೊಳ್ತೀವಿ ಏನ್ ಹೇಳಿದ್ರು ಅಂತ. ನೋಡೋಣ. ಹುಡುಗನ್ ಮೀಟ್ ಮಾಡಕ್ ಬಂದಿದೆ ಅಂತ ಹೇಳಿ. ಹುಡ್ಗ ತುಂಬಾ ಪ್ರೀತಿ ಮಾಡ್ತಿದ್ವಿ ಇಬ್ರುನು. ಹಲೋ, ಏನ್ ಮಾಡ್ತಿದ್ಯಾ? ನಾನು ಏನಕ್ಕೆ ಗೊತ್ತಾ ಬೆಂಗಳೂರಿಗೆ ಬಂದಿದ್ದು, ನಮ್ಮ ಹುಡುಗನ್ ಮೀಟ್ ಮಾಡಕ್ಕೆ. ನಿಜ, ಇವಾಗ ನಾನು ಮತ್ತೆ ಮನೆಗೆ ವಾಪಸ್ ಹೋಗಲ್ಲ. ನಿಜ ಕಣೆ, ನಂಬ್ತಿದ್ಯಾ ಇಲ್ವಾ? ನಿಜವಾಗ್ಲೂ ಆಕ್ಚುಲಿ ಹೌದು. ನನ್ಗೆ ರೋಡಲ್ಲಿ ಕೂತಿದ್ದಾರೆ, ನಾನು ಹುಡ್ಗಿ, ನಾನು ಅದಕ್ಕೆ ಇಲ್ಲ ಹೋಗ್ತೀನಿ ಅಂತ ಅಂದ್ರು. ಮೊದಲು ಹುಡ್ಗನ್ ಜೊತೆನೆ ಮಾತಾಡಿಸ್ತೀವಿ ನೋಡಿ. ಹಲೋ ಮೇಡಮ್, ನಮಸ್ತೆ. ಮೇಡಮ್ ಏನಂತಂದ್ರೆ, ನಾನು ಮತ್ತೆ ಇವರು ತುಂಬಾ ಲವ್ ಮಾಡ್ತಾ ಇದ್ದೆ ಒಂದ್ 3 ತಿಂಗಳಿಂದ. ಫಸ್ಟ್ ಕರ್ಕೊಂಡು ಹೋಗ್ಬಿಡ್ದ ಮೇಡಮ್? ಒಪ್ತೆ ಕಡೆಯ, ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಓಕೆ ಮೇಡಮ್, ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ರೆ ನೀವೇ ಲಾಸ್ಟ್ ಅಲ್ಲಿ ಕಾಲ್ ಮಾಡಿರೋದು. ಸೊ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾಗಲ್ಲ ನಿಮ್ ಮೇಲೆ? ಮೇಡಮ್ ಸಾರಿ, ಕೇಳಿಸ್ಲಿಲ್ಲ. ಯಾರ್ ಬಂದ್ರು ಎದ್ರಲ್ಲ ಹೌದಾ? ನೀವು ಮ್ಯಾನೇಜ್ ಮಾಡ್ತೀರಾ? ನಂಬಲ್ಲ ಅವಳ. ಅವಳ ಜೊತೆ ಒಂದಿನೂ ಇರಲ್ಲ ಯಾವ ಬಾಯ್ ಫ್ರೆಂಡ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಯಾಕೆ
ಟಾರ್ಚರಾ? ಏನಂತ ಟಾರ್ಚರ್ ತಡೆಯೋದು ನಿಜಕ್ಕೂ ಅವನೇ ಓಡೋಗ್ಬಿಡ್ತಾನೆ. ಓಕೆ ಮೇಡಮ್, ಇದು ಕನೆಕ್ಟ್ ವಿತ್ ಕರುನಾಡು ಅಂತ ಯೂಟ್ಯೂಬ್ ಚಾನಲ್ ಇಂದ ನಿಮ್ ಫ್ರೆಂಡ್ ಒಂದು ಪ್ರ್ಯಾಂಕ್ ಕಾಲ್ ಮಾಡಕ್ ಹೇಳಿದ್ದು. ಹೌದಾ? ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಸರಿ ಬಾಯ್ ಬಾಯ್. ನಿಮ್ ಫ್ರೆಂಡ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸರಿ ಬಾಯ್. ಟ್ರೂತ್ ಆರ್ ಡೇರ್? ಡೇರ್ ಪಿಕ್ ಮಾಡಿ. ಡೇರ್ ಪಿಕ್ ಮಾಡ್ತೀರಾ? ಓಕೆ, ಇವಾಗ ಫೋನ್ ತಗೊಳ್ಳಿ. ನಿಮ್ಗೆ ಹುಡುಗಿರ್ ಫ್ರೆಂಡ್ಸ್ ಇದಾರಾ? ಇದೆ, ಯಾರು ಇಲ್ಲ. ಹಾ, ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬೇಕು. ಆಗಲ್ಲ. ಅದು ಇವ್ನ್ ಮಾಡಿ. ಆ. ಇವ್ನ್ ಮಾಡ್ತಾನೆ. ಬನ್ನಿ, ಇಲ್ಲ, ಇವ್ನ್ ನೀವು ಗ್ರೂಪ್ ಅಲ್ಲಿ ಇದ್ದೀರಾ, ಸೋತಿದ್ದೀರಾ, ಬನ್ನಿ. ಅವ್ನು ಹುಡುಗಿರ್ ಫ್ರೆಂಡ್ಸ್ ಜಾಸ್ತಿ ಇದಾರೆ ಅವ್ನಿಗೆ. ಸೀರಿಯಸ್ ಆಗಿ ಗ್ರೂಪ್ ಅಲ್ಲಿ ಅವನಿಗೆ ಹುಡುಗಿರ್ ಫ್ರೆಂಡ್ಸ್ ಇದ್ದಾರೆ. ಹಾ, ಸೋಕೆ. ಇನ್ನೊಂದು ಸರಿ, ಅದ್ ಮಾಡಲ್ವಾ? ಇನ್ನೊಂದು ಕೇಳ್ತೀನಿ. ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು, ಅಮ್ಮ ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ಸೊ ಮನೆ ಕರ್ಕೊ ಬರ್ತೀನಿ ಅಂತ ಹೇಳ್ಬೇಕು. ಅವ್ರು ನಂಬಲ್ಲ. ಪರವಾಗಿಲ್ಲ, ಟ್ರೈ ಮಾಡಿ. ರೆಕಾರ್ಡ್ ಮಾಡಿ. ಇಲ್ಲಿ ಸೀರಿಯಸ್ಲಿ ಕಾಲ್ ಮಾಡ್ತಿದ್ದಾರೆ. ಲೌಡ್ ಸ್ಪೀಕರ್ ಹಾ, ಅಮ್ಮ ಅಂತಾನೆ ಇದೆ. ಹಾ. ಹಲೋ ಮಮ್ಮಿ, ಏನ್ ಮಾಡ್ತಿದ್ಯಾ? ಏನಿಲ್ಲ, ಇನ್ನೊಂದು ವಿಷಯ ಹೇಳ್ಬೇಕಿತ್ತಲ್ಲ. ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೇನೆ. ಹಲೋ. ಸಾರಿ ಅಮ್ಮ, ನೀವೇನಾದ್ರೂ ಟಿವಿಯಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ಇದು ಪ್ರ್ಯಾಂಕ್. ಪಾಪ ನಿಮ್ ಮಗ ತುಂಬಾ ಇನ್ನೋಸೆಂಟ್, ಆತರ ಎಲ್ಲ ಮಾಡಿರಲ್ಲ. ಸಾರಿ, ನಿಮ್ ಕಿಚನ್ ನಾಗ ಬಯಸ್ಬಿಟ್ವಿ. ಸಾರಿ, ಏನು ಬೇಜಾರ್ ಮಾಡ್ಕೊಬೇಡಿ. ಥ್ಯಾಂಕ್ ಯು ಬ್ರೋ. ಸೊ ಸೋತಿರೋದಕ್ಕೆ ಟ್ರೂತ್ ಆರ್ ಡೇರ್, ಓಕೆನಾ? ಟ್ರೂತ್ ತಗೊಂತೀರಾ, ಡೇರ್ ತಗೊಂತೀರಾ? ಇವರೆಲ್ಲ ಆನ್ಸರ್ ಮಾಡಿದ್ದ. ಟ್ರೂತ್ ತಗೊಂತೀರಾ, ಡೇರ್ ತಗೊಂತೀರಾ? ಡೇರಾ? ಸೊ ಸರ್, ಏನಿಲ್ಲ, ಸಿಂಪಲ್ ಆಗಿ ಯಾವ್ದಾರ ಒಂದು ಹುಡುಗಿಗೆ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳ್ಬೇಕು. ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಆಮೇಲೆ ನೀವ್ ಹೇಳ್ಕೊಳ್ಳಿ ಐ ಲವ್ ಯು ಇಲ್ಲ, ಹೇಟ್ ಇಲ್ಲ. ಆಮೇಲೆ ನೀವ್ ಹೇಳ್ಕೊಳ್ಳಿ ಯಾವ್ದಾದ್ರು ಒಂದು ಹುಡುಗಿಗೆ, ನಿಮ್ ಫ್ರೆಂಡ್ಸ್ ಯಾರಾದ್ರು. ಡೇರ್ ತಗೊಂಡಿದ್ದೀರಾ ಇಲ್ಲ ಅಂತ ಅನ್ಬಾರ್ದು ಅಲ್ವಾ ಸರ್? ನಾಳೆ ನೀವೆಲ್ಲ ಆಡ್ಕೊಂತೀರಾ ತಾನೆ? ನಾನಲ್ವಾ? ಟ್ರೂತ್ ಈಗ ಡೇರ್ ತಗೊಂಡೋಗೋಯ್ತು, ಟ್ರೂತ್ ಇಲ್ಲ. ಫೋನ್ ಮಾಡಿ, ಲೌಡ್ ಸ್ಪೀಕರ್ ಅಲ್ಲಿ ಯಾರಿಗಾದ್ರೂ ಮಾಡಿ. ಇಲ್ಲ, ಇವ್ರ ಫೋನ್ ಇಸ್ಕೊಂಡ್ ಮಾಡಿ, ಅವ್ರ ಫೋನ್ ಇಸ್ಕೊಂಡ್ ಮಾಡಿ. ಹಲೋ 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 ಹಲೋ, ಹೇಳು. ಅಲ್ಲೋ ನಿನ್ ಹುಡುಗಿ ನಿಂತವಳೆ. ಏನಿಲ್ಲ, ಹಾ, ಮಾತಾಡು. ಹಲೋ. ಇದೆಲ್ಲ ಹೇಳ್ರಿ, ಆಮೇಲೆ ಸುಮ್ನೆ ಹೇಳಿದ್ದು ಅಂತ ಹೇಳಿ. ಏನಿಲ್ಲ, ಇಲ್ಲಿ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳ್ಸಿದ್ದು ನರ್ಸ್ನ. ಸುಮ್ಮನೆ ಬಂದಿದೆ ಹೊರಗಡೆ. ಹಾ, ನಾವಿದೀವಿ ಅಂತ ಹೇಳ್ಬೇಡಿ. ಹಲೋ. ಹೇಳು ಐ ಲವ್ ಯು ಅಂತ ಹೇಳ್ಬೇಡಿ. ಏನಿಲ್ಲ ಹೇಳು. ಈಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಹಲೋ. ಐ ಲವ್ ಯು. ಆಸ್ ಎ ಫ್ರೆಂಡ್ ಅದೇ ಕಷ್ಟದಲ್ಲಿ ಇದ್ದಾಗ ಹೆಲ್ಪ್ ಮಾಡ್ತೀಯಲ್ಲ, ಅದಕ್ಕೆ ಸುಮ್ಮನೆ ಹೇಳ್ದೆ ಆ ಥರ ಅಷ್ಟೇ. ಬರೀ ಡೌಗಳು ನಿಂದು. ಏನಿಲ್ಲ ಇದು. ಓಕೆ, ಸೂಪರ್ ಸರ್. ಬಟ್ ಲಾಸ್ಟ್ ಅಲ್ಲಂತೂ ಎದುರ್ಕೊಂಡ್ಬಿಟ್ರಿ. ಓಕೆ, ಥ್ಯಾಂಕ್ಸ್ ಅ ಲಾಟ್. ನೋಡಿ, ಇಷ್ಟೇ ನಮ್ಮ ಕ್ವಶನ್ಸ್. ಯಾರು ಸರಿ ಉತ್ತರ ಹೇಳ್ತಾರೆ, ಯಾರು ತಪ್ಪು ಉತ್ತರ ಹೇಳ್ತಾರೆ, ಲಾಸ್ಟ್ ಅಲ್ಲಿ ನೋಡೋಣ. ಸೊ ಯೂಟ್ಯೂಬ್ ಚಾನಲ್ ನೋಡಿ, ನಿಮಗೆ ಉತ್ತರ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಪ್ರೀತಿ ಅವರೇ, ಹೆಂಡತಿ ಗಂಡನಿಗೆ ಹೇಳ್ತೀರಾ, ನಾನು ಸತ್ತೋಗ್ಬಿಟ್ರೆ ನೀವೇನ್ ಮಾಡ್ತೀರಾ?
ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಹೆಂಡತಿ ಏನಕ್ಕೆ ಅಂತ ಕೇಳ್ತಾನೆ. ಏನಕ್ಕೆ ಅಂತ ಆನ್ಸರ್ ನಿಮ್ಗೆ ಗೊತ್ತಾ? ಹೇಳ್ಬೇಕಾ ಆನ್ಸರು? ಇವ್ರಿಗೆ ಆನ್ಸರ್ ಗೊತ್ತು, ಬಟ್ ನೀವು ಹೇಳ್ಬೇಡಿ, ನಮ್ಮ ಆಡಿಯನ್ಸು ಕಾಮೆಂಟ್ ಮಾಡ್ತಾರೆ. ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಆ್ಯಕ್ಚುಲಿ ನೀವೇನಾದರೂ ಕಮೆಂಟಲ್ಲಿ ಸರಿಯಾದ ಆನ್ಸರ್ ಹೇಳಿದರೆ ನಿಮ್ಮ ಹೆಸ್ರನ್ನ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಶೌಟ್ ಔಟ್ ಮಾಡ್ತೀವಿ. ಏನಾದರೂ ಆನ್ಸರ್ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್.